ಏ ಏನಾಯ್ತು? ಏನೇ ಹೆಲ್ಪ್? ಹುಡುಗಿರು ಅಂತ ಕಣ್ಣೀರ್ ಹಾಕಿದ್ರೆ ಬಂದ್ಬಿಡ್ತೀರಾ ಅಲ್ಲ ಬಕೆಟ್ ಇಟ್ಕೊಂಡು? ಹೋಗ. ಏನು ಮೇಡಮ್ದು? ಮ್ಯಾಥ್ಸ್ ಪ್ರಿಪೇರ್ ಆಗಿಲ್ಲ ಅಂತ ಮೇಡಮ್ ಫುಲ್ ಡರ್ ಆಗಿದ್ದಾರೆ ಅನ್ಸುತ್ತೆ. ಹಾಯ್, ನಮ್ ಬಾಸ್ ಆಂಜನೇಯ ನನ್ನ ತಾಯ್ತ ಕಟ್ಟಿದ್ರೆ ಆಯ್ತು, ಯಾಕೆ ಭಯ ಪಡ್ಕೋತ್ಯಾ? ನಾನೇನಾದ್ರೂ ಈ ಸತಿ ಎಕ್ಸಾಮಲ್ಲಿ ಫೇಲ್ ಆದ್ರೆ ನನಗೆ ಮದ್ವೆ ಮಾಡಿಸ್ಬಿಡ್ತಾರೆ. ಪ್ಲೀಸ್ ಏನಾದ್ರೂ ಮಾಡ್ರೆ. ಹೆದರ್ಕೋಬೇಡ್ವೆ, ಕ್ವಶನ್ ಪೇಪರ್ನೇ ಡೀಲ್ ಮಾಡಿದ್ರೆ ಆಯ್ತು. ಕ್ವೆಶ್ಚನ್ ಪೇಪರಾ? ಯಾರೇ ಡೀಲ್ ಮಾಡ್ತಾರೆ? ನಮ್ಮ ಅಣ್ಣ ಹೇಳ್ತಿದ್ದ, ವಿಜಯನಗರದಲ್ಲಿ ಯಾರೋ ಕುಮಾರ್ ಅಂತ ಇದಾನಂತೆ, ಅವನು ಈ ತರದ್ ಕೆಲಸ ಎಲ್ಲ ಮಾಡ್ತಾನಂತೆ. ಅಯ್ಯೋ, ಅವನ್ ಯಾರು ಗೊತ್ತಿಲ್ಲ, ಬರೀ ರೋಲ್ ಕಾಲ್ ಮಾಡ್ಕೊಂಡು ಎಲ್ಲಾರ್ಗೂ ಯಾಮಾರ್ಸ್ಕೊಂಡಿರ್ತಾನೆ. ಸರಿ ಇಲ್ಲ ಕಣೆ ಅವನು. ಪ್ರಿನ್ಸಿ ಮಗ್ಳತ್ರನೇ ಪಾಸ್ ಮಾಡ್ತೀನಿ ಅಂತ ಕಾಸು ಇಸ್ಕೊಂಡವನಂತೆ ಅಂತವನು, ಕೇಳಿ ಅವನು. ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ನಡೀರೆ ಅವನ್ನ ಮೀಟ್ ಮಾಡೋಣ. ಯಾವುದು? ಮ್ಯಾಥ್ಸ್. 10,000 ಆಗುತ್ತೆ. $2,000 ರೂಪಾಯಿಗೆ ಆಗಲ್ವಾ? 20,000 ಆಗುತ್ತೆ. ಸರಿ 10,000ನೇ ಓಕೆ. ಅಡ್ವಾನ್ಸ್ ಎಲ್ಲ ಏನಿಲ್ಲ, ಫುಲ್ ಪೇಮೆಂಟ್. ಅದು ಪೇಪರ್ನ ಮನೆಗೆ ತಂದ್ಕೊಡ್ತೀರಾ ಅಲ್ವಾ? ನೀನೇ ಪಿಜ್ಜಾ ಆರ್ಡರ್ ಮಾಡಿದ್ಯಾ ಮನೆಗೆ ತಂದ್ಕೊಡಕ್ಕೆ? ಸಾಯಂಕಾಲ 7 ಗಂಟೆಗೆ ಫೋನ್ ಮಾಡ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊ. ರೀ, ಕಾಫಿ ತಗೊಳ್ಳಿ. ಎಲ್ಲೇ 4ನೇ ಪೇಜ ಇಲ್ವಲ್ಲ? ಜಿಪ್ಪಣ್ತನ ಬಿಟ್ಟು ದುಡ್ಡು ಕೊಡ್ಕೊಂಡ್ರೆ ಎಲ್ಲ ಸಿಕ್ಕತ್ತೆ. ಹಿಂದ್ಗಡೆ ಮನೆಯವರು 4ನೇ ಪೇಜ್ ಹರ್ಕೊಂಡ್ರೆ ನಾನೇನ್ರಿ ಮಾಡ್ಲಿ? ಅದೆಲ್ಲ ಇರಲಿ. ಮಗಳಲ್ಲಿ ಗ್ರೂಪ್ ಸ್ಟಡೀಸ್ಗೆ ಅಂತ ಹೋಗಿದ್ದಾಳೆ. ಗ್ರೂಪ್ ಸ್ಟಡೀಸು? I'm in love with the shape of you. We push and pull like a magnet do. Although my heart is falling too. I'm in love with your body. And last night you were in my room. And now my bedsheets smell like you. Every day discovering something brand new. Oh, I'm in love with your body. Oh, 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 oh. I'm in love with your body. Oh, 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 oh. I'm in love with your body. ಯಾಕಮ್ಮ ಲೇಟು? ಡ್ಯಾಡಿ, ಅದು ಕಂಬೈನ್ ಸ್ಟಡಿ ಮಾಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಯ್ತು. ನೀನ್ ಯಾಕೆ ಟೆನ್ಷನ್ ತಗೋತ್ಯಾ? ನಾನೇನ್ ಚಿಕ್ಕ ಹುಡುಗಿನಾ? ನೀನ್ ದೊಡ್ಡವಳಾಗಿದ್ಯಾ ಅಂತಾನೆ ಟೆನ್ಷನ್. ನಿಂಗೆ ಯಾಕೆ ಮಗಳು ಹುಟ್ಟಿದಾಳೆ ಅಂತ ಫೀಲ್ ಮಾಡ್ಕೋತ್ಯಾ? ನೀನ್ ಹೊಟ್ಟೆಲ್ ಒಬ್ಬ ವಜ್ರಮುನಿ ಹುಟ್ಟಿದಾನೆ ಅನ್ಕೋ. ಒಬ್ಳೆ ಮಗಳು ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರಲ್ಲ, ಈಗ ಅನ್ಭವಿಸಿ. ನಾನೇನ್ ಹೇಳಿದ್ನಾ ಇನ್ನೊಂದ್ ಮಗು ಮಾಡ್ಕೋಬೇಡ ಅಂತ? ಮಾಡ್ಕೋಬೇಕಾಗಿತ್ತು. ಮ್ಯಾಚ್ ಮುಗಿದ ಮೇಲೆ ಬ್ಯಾಟಿಂಗ್ ಆಡಿ ನಮ್ಮ ಪ್ರಯೋಜನ. ಬ್ಯಾಟಿಂಗ್ ಮಾಡ್ತೀರಾ ರೀ, ಆದ್ರೆ ಬೌಲಿಂಗ್ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ಲ. ಅಮ್ಮ, ನಾನ್ ಹಾಕಿರೋ ಫೋಟೋ ಯಾರಮ್ಮ ತೆಗ್ದಿರೋದು? ಅಲ್ಲಮ್ಮ ಕೀರ್ತಿ, ಹೆಣ್ಮಕ್ಳು ಸುದೀಪ್, ಶಾರುಖ್ ಖಾನು, ಟಾಮ್ ಕ್ರೂಸ್ನ ಇಷ್ಟಪಡ್ತಾರೆ. ನೀನು ಏನಮ್ಮ ನೀನು ಈ ಹಳೆ ವಿಲನ್ಗಳು ಫೋಟೋನೆಲ್ಲ ಹಾಕೊಂಡು ನಾಳೆ ದಿವಸ ನೀನು ಮದುವೆ ಆಗೋ ಹುಡುಗ ಏನಾದರೂ ಬಂದು ನೋಡಿದ್ರೆ ಅವನು ಏನು ಅನ್ಕೋತಾನೆ? ಅದೇನೋಪ್ಪ, ನಂಗೆ ಚಿಕ್ಕ ವಯಸ್ಸಿಂದನೂ ವಿಲನ್ ಅಂದ್ರೇನೆ ಇಷ್ಟ. ನಾನು ಮದುವೆ ಆಗೋ ಹುಡುಗನಲ್ಲೂ ಒಂದು ವಿಲನ್ ಕ್ಯಾರೆಕ್ಟರ್ ಇದ್ರೇನೆ ನಾನು ಮದುವೆ ಆಗೋದು. ಮನೆಗೆ ಇನ್ನೊಬ್ಬ ವಿಲನ್ ಬರ್ತಾನೆ. ಏನು ಪ್ರಾಬ್ಲಮ್? ಅದು ಸರ್, ನಾನು ಏನು ಓದಿದ್ದೀನೋ ಅದೇ ಬಂದ್ಬಿಟ್ಟಿದೆ. ಆ ಖುಷಿ ತಡೆಯೋಕ್ಕಾಗದೆ ಅಳ್ತಾ ಇದ್ದೀನಿ. ಚೆನ್ನಾಗಿ ಬರೆಯಮ್ಮ. ಆಲ್ ದ ಬೆಸ್ಟ್. ಬರೀತೀನಿ. ನೀನ್ ಯಾಕೆ ಅಳ್ತಾ ಇದೆಯಾ? ನಾನು ಅದೇ ಪೇಪರ್ಗೆ ಪ್ರಿಪೇರ್ ಆಗಿದ್ದೆ ಕಣೆ, ಎಲ್ಲ ಹಾಳಾಗೋಯ್ತಲ್ಲ. ನಂಗೆಲ್ಲ ಮುಂಚೆನೆ ಗೊತ್ತಿತ್ತು. ನಾ ಅನ್ಕೊಂಡಂಗೆ ಮಾಡ್ದ ಲೋಫರ್ ನನ್ ಮಗ. ಹೇಳಿರ್ಲಿಲ್ಲ ನಾನು ನಿನ್ಗೆ? ಊರ್ಗೆ ನಾನು ಒಬ್ನೇ ವಿಲನಾ? ನಾನು ವಿಲನು. ಡಯಲ್ ಮಾಡ್ಕೊಡು. ಹಲೋ ಕುಮಾರ್, ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಟ್ರೆ ಸರಿ. ನಾನು ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನೀನ್ ಎಲ್ಲಿದೆ ಅಂತ ಹೇಳು, ನಾ ಅಲ್ಲೇ ಬರ್ತೀನಿ. ಈ ಜಾಗಕ್ಕೆಲ್ಲ ಹೆಣ್ಮಕ್ಳು ಬರಬಾರ್ದಮ್ಮ. ಮ್ಯಾಟ್ರನ್ ಹೇಳು. ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದ್ಯಾ? ಅತ್ಕೊಂಡ್ ಮನೆಗೆ ಹೋಗ್ತಾರೆ ಅಂತನಾ? ಅತ್ಕೊಂಡ್ ಮನೆಗೆ ಹೋಗಕ್ಕೆ ನಾನ್ ಲಕ್ಷ್ಮಿ ಫ್ಯಾನ್ ಅಲ್ಲ, ಪೂಲನ್ ದೇವಿ ಫ್ಯಾನ್. ಏಯ್, ಏನು ಅನ್ಕೊಂಡ್ಬಿಟ್ಟಿದ್ಯಾ? ಸಾರಿ ಬ್ರೋ, ನಿಮ್ ಕೈ ಮುಗ್ದು ಕೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸತಿ ನಾನು ಫೇಲ್ ಆದ್ರೆ ನಮ್ಮ ಮನೇಲಿ ನಂಗೆ ಮದ್ವೆ ಮಾಡಿಸ್ಬಿಡ್ತಾರೆ. ಇವಳು ಏನೇನು ಅಂದ್ಲು ಅಂತ ನೀವು ತಲೆ ಕೆಡ್ಸ್ಕೊಬೇಡಿ ಪ್ಲೀಸ್. ಇಂಥ ಟೈಮಲ್ಲಿ ನಮ್ಮ ಕೈ ಬಿಡಬೇಡಿ. ಸರಿ 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 ಏನಮ್ಮ? ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಸಿಗ್ತೀನಿ ಅಂತ. ಈ ಕೈಯಲ್ಲೆಲ್ಲ ಆಣೆ ಮಾಡಕ್ ಆಗಲ್ಲ. ಒಂದ್ ಕೆಲಸ ಮಾಡು, 8 ಗಂಟೆಗೆ ಗುಡ್ಡೇಂಜನ ಸ್ವಾಮಿ ದೇವಸ್ಥಾನ ಗೊತ್ತಲ್ವಾ, ಅಲ್ಲಿಗೆ ಬಂದ್ಬಿಡು. ನೀನ್ ಕೆಲಸ ಆಗತ್ತೆ, ಸರಿನಾ? ಹಲೋ ಹಲೋ ಹಲೋ, 1 ನಿಮಿಷ. ಹಂಗೆ ಬರ್ತಾ ಆ ಪೂಲನ್ ದೇವಿ ಇದ್ದಾಳಲ್ಲ, ಅವಳು ಕರ್ಕೊಂಬ. ಏನನ್ನೇ? ಪೂಲನ್ ದೇವಿನೂ ಕರ್ಕೊಂಬಾ ಅಂದ. ಪೂಲನ್ ದೇವಿನಾ? ನನಗೆ ಯಾಕೋ ಅವ್ನು ಇವತ್ತು ಕೈ ಕೊಡ್ತಾನೆ ಅನಿಸ್ತದೆ ಕಣೆ. ಅವನಿವತ್ತು ಬರಲಿಲ್ಲ ಅಂದ್ರೆ ನಾಳೆ ನಡೆಯೋ. ಏನಾಯ್ತು? ವಿಲನ್ ಬಂದ.
ಏನಮ್ಮ ಕನ್ಯಾಮಣಿಗಳು ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಾ? ಮೊದಲು ದುಡ್ಡು ವಾಪಸ್ ಕೊಡು, ಜಾಸ್ತಿ ಮಾತಾಡ್ಬೇಡ. ಸರ್ ಅದು ಏ ನಿಮ್ಮಪ್ಪ ಮದುವೆ ಮಾಡ್ಬಿಡ್ತಾನೆ ಅಷ್ಟೇ ತಾನೆ? ಅದನ್ನೇ 100 ಸಲ ಹೇಳ್ಬೇಡ. ಕುಮಾರಣ್ಣ ಬಂದ ನೋಡು ನಿಮ್ಮ ಪಾಲಿನ ಭಗವಂತ. ಏನ್ ಕುಮಾರಣ್ಣ ಎಲ್ಲಂದ್ರಲ್ಲಿ ಡೀಲ್ ಇಟ್ಕೊಂಡ್ಬಿಡ್ತೀಯ? ದೇವಸ್ಥಾನ ಅನ್ನೋದು ನೋಡ್ದೆ, ನಾನಲ್ಲ ಇವಳು. ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅಪ್ಪಾಜಿ ಒಳಗೇನ್ ಬರ್ದೋಳು ನೋಡು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹುಷಾರಿಲ್ಲದ ತಾಯಿ, ಕುಡುಕ ತಂದೆ, ಕೆಲಸವಿಲ್ಲದ ಅಣ್ಣ ಹಾಗೂ ಬುದ್ಧಿಮಾಂದ್ಯ ಆಪ್ತ ಗೆಳತಿ, ಎಲ್ಲರ ಹೊಣೆ ನನ್ನ ಮೇಲಿದೆ. ನಾನು ಒಬ್ಬನನ್ನು ನಂಬಿದ್ದೆ, ಅವನು ಕೊನೆಗೂ ಕೈ ಕೊಟ್ಟ. ಇನ್ನು ನೀವೇ ಗತಿ, ಪ್ಲೀಸ್ ನನ್ನನ್ನು ಪಾಸು ಮಾಡಿ. ತಗ ಏ ನೀವು ಬರೀಮ್ಮ, ನಿಮ್ಗೇನ್ ಬೇಕು ಆರ್ಡರ್ ಮಾಡ್ಕೊಳ್ರಿ. ಏನು ಕಾಫಿ ಡೇ ಕರ್ಕೊಂಬಂದಿದ್ಯಾ? ಏನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ ವೇಟ್ ಅಂತ. ವೇಟ್ 2 ಕಾಫಿ ಕೊಡಮ್ಮ. ಕಾಫಿ ಡೇಗಿಂತ ಕಾಫಿ ಸೂಪರ್ ಆಗಿರುತ್ತೆ, ಕುಡೀರಿ. ಚಿಯರ್ಸ್. ಚಿಯರ್ಸ್ ಬೇರೆ. ನಿಂಗ್ ಲೈಫಲ್ಲಿ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ? ನೀ ಇರೋದ್ ಹಿಂಗೇನಾ? ನಾನಿರೋದೇ ಹಿಂಗೆ, ನನ್ನ ಜೊತೆಲಿರೋರು ಹಿಂಗೆ. ನನ್ನನ್ನು ಜನ ಹಿಂಗೆ ಇಷ್ಟಪಡ್ತಾರೆ. ನನ್ನ ಮುಖವಾಡ ಹಾಕೊಂಡೆಲ್ಲ ಬದುಕಕ್ಕೆ ಬರಲ್ಲ. ಯಾರೋ 4 ಜನ ನನ್ನ ವಿಲನ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಮಚ್ಚ, ನಾಳೆ ಗಣೇಶ ಸೆಟಪ್ ಅಲ್ಕೊಳೋ ಫಿಕ್ಸು. ಪೇಪರ್ ರೆಡಿ ಮಾಡಿದ್ದೀನಿ. ಹಾಂ ಓಕೆ. ಇಲ್ಲೇನು ಸ್ಕ್ವಾಡ್ ಬರ್ತಾರನಮ್ಮ, ಕರೆಕ್ಟಾಗಿ ನೋಡ್ಕೊಂಡು ಬರೀಮ್ಮ ಬೇಗ ಬೇಗ. ಆಯ್ತಾಯ್ತು ಸರ್, ಮುಗೀತು. ಕೊಡಮ್ಮ. ಆಯ್ತಿರಪ್ಪ, ಬೇಗ ಆಯ್ತಿರಮ್ಮ. ಎಷ್ಟೊತ್ತು ಮಾಡ್ತೀಯಮ್ಮ? ಕೊಡಿ. ಕೊಡಪ್ಪ. ಓಕೆ, ನಾಳೆ ಸಿಗೋಣ ಸರಿ, ಅಪ್ಪಾಜಿ. ಸರಿ, ಓಕೆ. ಅಣ್ಣ ಅದು ಟೈಮ್ ಆಗಿದೆ ಅಲ್ವಾ, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಸುಮ್ಮನೆ ಇದು ಬೇರೆ ಹೊಸ ಡ್ಯೂಟಿನಾ? ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ನಮ್ಮ ಮನೆ. ಅಮ್ಮ ದೇವ್ರ ಕೊಟ್ಟ ತಂಗಿ, ಇದು ಮನೆ ಅಲ್ಲ, ಬ್ಯಾಂಕು. ಸರಿಯಾಗಿ ಅಂದ್ರೆ ಇದ್ರ ಹಿಂದ್ಗಡೆನೆ ನಮ್ಮ ಮನೆ. ಅಣ್ಣ ಅಂತೀರಾ? ಮನೆ ತೋರ್ಸಕ್ಕೆ ಯಾಕಮ್ಮ ಭಯ ಪಡ್ತೀರಾ? ಹುಡುಗರ್ನು ನಂಬೇಕಮ್ಮ. ಸರಿ ಅಣ್ಣ, ಬಾಯ್. ಹುಷಾರು. ಬಾಯ್ ಕಣೆ. ಬಾಯ್. ನಿಮ್ದಲ್ಲಿ ಮನೆ ಲೈಬ್ರರಿನಾ ಪಬ್ಬಾ? ಪಬ್ಬು ಲೈಬ್ರರಿ ಅಲ್ಲ, ನಮ್ದು ಮನೆನೇ. ನಡಿ. ನಿಲ್ಸಿ ಗಾಡಿ ಸೈಡ್ಗಾಕಿ. ಏನ್ರಿ ನಿಮ್ಮ ಹೆಸರು? ಕುಮಾರ್ ಅಂತ. ಏನಾದರೂ ತಗೊಂಡಿದೀಯಾ? ತಗೊಂಡಿದ್ದೀನಿ. ಇರು ಬಂದೆ. ಮೊದ್ಲೇ ಹೇಳ್ಬಾರ್ದಾ? ಇವಾಗ ಏನ್ ಮಾಡ್ತೀಯಾ? 10 ಸೆಕೆಂಡ್ ಓದಿ. ಇನ್ನೊಂದ್ಸರಿ ಓದಿ. ನಿಜ ಹೇಳಯ್ಯ, ಏನಾದ್ರು ತಗೊಂಡಿದ್ಯಾ? ಸತ್ಯವಾಗ್ಲೂ ತಗೊಂಡಿದ್ದೀನಿ ಸರ್. ರೇ ಏನ್ರಿ ನಿಮ್ ಪ್ರಾಬ್ಲಮ್? ಸರ್ ಇವ್ರು ನೋಡ್ರೆ ತಗೊಂಡಿದ್ದೀನಿ ಅಂತ ಹೇಳ್ತಾವ್ರೆ. ಈ ಮಿಷಿನ್ ಬೇರೆ ಕೆಟ್ಟ ಕೂತೈತೆ, ರೀಡಿಂಗ್ ತೋರಿಸ್ತಾ ಇಲ್ಲ ಸರ್. ಏನಪ್ಪ ತಗೊಂಡಿದ್ಯಾ ಇಲ್ವಾ? ಸರ್ ತಗೊಂಡಿದ್ಯಾ ಅಂದ್ರು. ತಗೊಂಡಿದ್ದೀನಿ ಸರ್. ಮನೆಗೆ ಹೋಗಿ ಕುಡಿತೀನಿ. ನಿಮ್ಗೆ ಏನಾದ್ರು ಪ್ರಾಬ್ಲಮಾ? ರೇ ಏನ್ರಿ ಯಾವಾಗ್ಲೂ ಇಂಥ ವೇಸ್ಟ್ ಕೇಸ್ ಹಿಡಿತೀರಾ? ಸುಮ್ಮನೆ ನನ್ನ ಟೈಮ್ನು ವೇಸ್ಟ್ ಮಾಡ್ತೀರಾ? ನಡೀರಿ ಸರ್, ಏನೋ ಮಿಸ್ಟೇಕ್ ಆಗೋಯ್ತು. ಏನ್ ಯಾವಾಗ್ಲೂ ಪಾಕೆಟಲ್ಲಿ ಬಾಟ್ಲ್ ಇಟ್ಕೊಂಡೇ ಓಡಾಡ್ತಿರ್ತೀಯಾ? ಆ್ಯಕ್ಚುಲಿ ನನಗಲ್ಲ, ನನ್ನ ಬ್ಯಾಚ್ಮೇಟ್ ಒಬ್ಬ ಇದ್ದಾನೆ, ಅವ್ನಿಗೆ ತೊಗೊಂಡೆ ಅಷ್ಟೇ. ಓ, ದಿನ ಕುಡಿತೀರಾ? ಕುಡಿಯೋ ಹುಡುಗರು ಕಂಡ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಹಾಗೇನಿಲ್ಲ, ಹುಡುಗ್ರಂದ್ಮೇಲೆ ಕುಡಿಯೋದು, ಸಿಗರೇಟು ಇದೆಲ್ಲ ಇರಬೇಕು. ಇಟ್ಸ್ ಓಕೆ. ನಮ್ಮ ಮನೆ ಇನ್ನು ಮುಂದೆ. ಇಷ್ಟೊತ್ತಲ್ಲಿ ಮನೆ ಮುಂದೆ ಬಿಟ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ಇಂಥ ಒಳ್ಳೆ ಬುದ್ಧಿ ಬೇರೆ ಇದೆಯಾ? ಬೇರೆ ಇನ್ನೇನಾದರೂ ಹೇಳಬೇಕಿತ್ತಾ? ಏನೂ ಇಲ್ಲ. ಓಕೆ ಬಾಯ್. ನಾಳೆ ಸಿಗಕ್ಕಾಗತ್ತಾ? ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದೇ ನಾನು ಏನೋ ಮಿಸ್ಸಿಂಗ್ ಅನ್ಕೊಂಡೆ. ಬೈಕ್ ಬೇರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅಯ್ಯೋ, ಕೀ ತಿರುಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಒನ್ ಕಾಫಿ. ಹಾಯ್. ಹಾಯ್. ಏನೋ ಹೇಳಬೇಕು ಅಂತಿದೆ. ಅದು ನಾನು SSLCಯಲ್ಲಿದ್ದಾಗ ಒಂದು ಹುಡುಗ ನನ್ನ ತುಂಬ ಕೆಟ್ಟದಾಗಿ ರೇಗಿಸಿದ್ದ. ಅದಕ್ಕೆ ಲಾಸ್ಟ್ ಇಯರ್ ಅವನಿಗೆ ಹೊಡಿಯೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಅವ್ನು 6 ಪ್ಯಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದ. ನಾನಿವಾಗ ಹೆಂಗಾದ್ರೂ ಅವನಿಗೆ ಹೊಡಿಬೇಕು. ಕಾಫಿ ಕ್ಯಾನ್ಸಲ್, ಬೂಸ್ಟ್ ಕೊಡ. 1 ನಿಮಿಷ ಬಾಯ್ಸ್, ಎಲ್ಲ ಟೂಲ್ಸ್ ಹಾಕೊಂಡು ರೆಡಿ ಆಗಿಬಿಡಿ. ಸಾಯಂಕಾಲ ರೌಂಡಿಂಗ್ಸ್ ಇದೆ. ಅವನಿಗೆ ನಾನೇ ಹೊಡಿಬೇಕು. ನೀನು ಜೊತೆಗೆ ಬಂದರೆ ಸಾಕು. ತಗೊಳ್ಳಿ ಮೇಡಮ್, ಕುಡೀರಿ. ಶಕ್ತಿ ಬೇಕಾಗಿರೋದು ನಿಮಗೆ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಯೋರ್ ಎನರ್ಜಿ. ಓಯ್,
ಏನ್ ಗುಬ್ಬಚ್ಚಿ ಬೇಲ್ಪುರಿ ತಿನ್ನಕ್ ಬಂದ? ಇಲ್ಲ, ನಿನ್ನ ಹೊಡಿಯಕ್ ಬಂದೆ. ಹಾ, ನನ್ನ ಹೊಡಿತೀಯಾ? ನನ್ನ ಹೊಡಿಯಕ್ಕೆ ಇವನ್ ಕರ್ಕೊಂಡು ಬಂದಿದ್ಯಾ? ಹೇ ಬ್ರದರ್, ನಾನು ಹೊಡಿಯಕ್ ಬಂದಿಲ್ಲ, ನೋಡಕ್ ಬಂದಿರೋದು. ಒಂದ್ ನಿಮಿಷ. ಏ ಕಾಲ್ಗಳು ಬೀಳೋದ್ ಬೇಡ. ಏಯ್, ಆಶೀರ್ವಾದ ಮಾಡಿದ್ರು. ಸಾರಿ ನಮ್ಮ, ನಿಮ್ ಟೊಮ್ಯಾಟೊ ಎಲ್ಲ ಬೀಳಿಸ್ಬಿಟ್ಟೆ. ಟೊಮೆಟೊ ಹಾಳಾಗೋದ್ರೆ ಹಾಳಾಗೋಗ್ಲಮ್ಮ, ಅವ್ನಿಗೆ ಇನ್ನೊಂಥರ ಡಿಕ್ಕಮ್ಮ ಲೋಫರ್ ಎಲ್ಲ ಹುಡುಗಿರ್ನು ಹಿಂಗೆ ರೇಗಿಸ್ತಿದ್ದ. ಹಾ, ಎಳ್ನೀರು ಕುಡೀರಿ, ಆರಾಮಾಗಿ ಹೊಡೀರಿ. ತಗೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು. ಏಯ್, ಆ ಹುಡುಗಿ ಹೊಡಿತಾಳೆ, ಹೊಡ್ಸ್ಕೊತೀಯ ಅಷ್ಟೇ. ಹೆಚ್ಚಿಗೆ ಬಾಲ ಬಿಚ್ಚಕ್ ಹೋದ್ರೆ ಮಗನೇ ಹೂತಾಕ್ಬಿಡ್ತೀನಿ. I wanna show you how it's done. I wanna tell you all okay. Gonna be precious. Never gonna come back to you again. Hey, 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 come on, hey, yeah, hey. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಸ್ಪಿಟಲ್ ನಡೆಯೋಕ್ಕಾಗದೆ 4 ಜನ ಅಡ್ಮಿಟ್ ಆಗಿದ್ರೆ ಆಗ್ಲೂ ಅಂತ ಇನ್ನಿಬ್ರು ICU ನಲ್ಲಿ ನರಳ್ತಾ ಇದ್ದಾರೆ. ಅವ್ರ ಜೀವಕ್ಕೆ ಡಾಕ್ಟರ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಏನಮ್ಮ ಇಷ್ಟೊತ್ತು? ಅವತ್ತು ಪಬ್ಲಿಕ್ ನಲ್ಲಿ 5 ಜನ ರೌಡಿಗಳು ನಿಮ್ಮ ಆಟೋನ ಚಿಂದಿ ಮಾಡ್ತಾ ಇದ್ರು, ನಗ್ತಾನೆ ಇದ್ರಿ. ಕಪಿ, ಇದು ಸಾಮಾನ್ಯವಾದ ಹೊಡೆತ ಅಲ್ಲ. ಯಾವ ನರ, ನಾಡಿ, ಮೂಳೆ, ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿರೋ ವ್ಯಕ್ತಿನೇ ಇಂಥ ಹೊಡೆದಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಲೋ, ಹಾ ಹೇಳೋ. ನೀನ್ ಎಲ್ಲಿದ್ಯಾ ಹೇಳು, ನಿನ್ನ ಇವಾಗ್ಲೇ ಹಗ್ ಮಾಡ್ಬೇಕು. ಹಗ್ಗ? ಸರಿ, ನೀವು ಹೇಳ್ದಂಗೆ ಆಗ್ಲಿ. ಕಾಂಪ್ಲೆಕ್ಸ್ ಹತ್ರ ಮೀಟ್ ಮಾಡೋಣ. ಬಾಯ್. ಮಚ್ಚ, ಕಾಸಿಟ್ಟಿದ್ಯಾ? ನನ್ನ ಹತ್ರ ಕಾಸಿಲ್ಲ ಮಚ್ಚ. ಬ್ಯಾಲೆನ್ಸ್ ಬೇರೆ ಇದೆ, ಏನೋ ಮಾಡೋದು. ಒಂದು ನಿಮಿಷ. ಏ ಹನುಮಂತಣ್ಣ, ಎಷ್ಟಾಯ್ತು? ಇವಾಗಿನ ಮಾತ್ರನ ಹಳೆದು ಸೇರ್ಸಳ್ಬೇಕಾ? ಇರೋ ನಾನು ಕೊಡ್ತೀನಿ. ಓಹೋ, ಅಂದ್ರೆ ನಮ್ಮ ಹತ್ರ ₹1 ಕಾಸಿಲ್ಲ, ನಾವು ಬಿಗ್ನಾಸಿಗಳು ಅಂತನಾ? ಗುರು, ಒಳ್ಳೆ ಟೀ ಶರ್ಟ್ ಹಾಕೊಂಡು ಶ್ರೀಮಂತರ ಆದ್ರೆ ಆಗಿಲ್ಲ ಗುರು. ಹಾಯ್. ಹಲೋ ಕುಮಾರ್, ಎಲ್ಲಿದ್ಯಾ? ಇಲ್ಲೇ TND ಹತ್ರ. ನಮ್ಮ ಮನೇಲಿ ನಮ್ ಲವ್ ವಿಷಯ ಎಲ್ಲ ಗೊತ್ತಾಗೋಗಿದೆ. ಬೇಗ ಬಾ. ಸ್ವಲ್ಪ ರೆಡಿಯಾಗಿ ಬಂದ್ಬಿಡ್ಲಾ? ರೆಡಿ ಏನಾಗದ್ ಬೇಡ, ಈಗ್ಲೇ ಬಾ. ಏನ್ ಗುರು, ಮಾವನ ಮನೆಗೆ ಹೊಡಿತಿರು ಹೆಣ್ ಕೇಳಕ್ಕೆ. ಹೋಗು, ಒಳ್ಳೇದಾಯ್ತದೆ. ಫಸ್ಟ್ ಟೈಮ್ ಅವ್ರ ಮನೆಗೆ ಗೆಟಪ್ ಹೋಗ್ತಿದ್ದೀನಿ. ಒಳ್ಳೆ ಮಾಡಪ್ಪ ದೇವ್ರೆ. ಈ ರವೆ ಇಡ್ಲಿ ಮೇಲೆ ಒಂದು ಪೀಸ್ ಟೊಮೆಟೊ ಹಣ್ಣು ಇಟ್ಟಿದ್ರೆ ಅದ್ರ ಮಜಾನೇ ಬೇರೆ ಇರೋದು. ಇದಕ್ಕೇನು ಕಡಿಮೆ ಇಲ್ಲ. ಇರ್ಲಿ ಬಿಡು, ಟೊಮೆಟೊ ರೇಟ್ ಜಾಸ್ತಿ. ಸರ್ ನಮಸ್ಕಾರ ಸರ್. ಯಾರಪ್ಪ ನೀನು? ಅದು ಸರ್ ಕೂತ್ಕೊಬೋದಾ ಸರ್? ಕೂತ್ಕೊಳ್ಳಿ. ಸರ್ ನನ್ನ ಹೆಸರು ಕುಮಾರ್ ಅಂತ. ಇಲ್ಲೇ ಪಕ್ಕದ ಏರಿಯಲ್ಲಿದ್ದೀನಿ. ಫೈನಲ್ ಇಯರ್ BCom ಓದ್ತಾ ಇದ್ದೀನಿ. ಇನ್ನೊಂದು 3 ಇಯರ್ಸಲ್ಲಿ ಇಂಡಿಪೆಂಡೆಂಟ್ ಆಡಿಟರ್ ಆಗ್ಬಿಡ್ತೀನಿ ಸರ್. ಇದೆಲ್ಲ ಮಾಡ್ತಿರೋದು ನಮ್ಮ ಅಪ್ಪನಿಗೋಸ್ಕರ ಸರ್. ಅದು ನಾನು ಏಯ್, ಯಾವಳೆ ಇವಳು ಈ ಚಟ್ನಿಗೆ ಇಷ್ಟೊಂದು ಈ ಬೆಳ್ಳುಳ್ಳಿ ಹಾಕಿದಾಳೆ? ಬೆಳ್ಳುಳ್ಳಿ ರೇಟ್ ಎಷ್ಟೊಂದು ಗೊತ್ತೇನೆ? ನೀನು ಹೇಳಪ್ಪ. ಆ್ಯಕ್ಚುಲಿ ನಾನು ಏಮ್ ಇರೋದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಇನ್ನು 5 ವರ್ಷದಲ್ಲಿ ನಂದೇ ಓನ್ ಮನೆ, ಗಾಡಿ, ಬಂಗ್ಲಾ ಎಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸರ್. ಅಷ್ಟು ಟೆನ್ಷನ್ ಮಧ್ಯದಲ್ಲೂ ಒಂದು ಒಳ್ಳೆ ಹುಡುಗಿ ಹುಡ್ಕೊಳ್ಳೋದು ಕಷ್ಟ ಅಲ್ವಾ ಸರ್? ನಿಜ, ಕಷ್ಟ. ಈ ಹುಡುಗಿ ನೆತ್ತಾಕೊಂಡು ಹೋಗೋದು, ಅಪ್ಪ ಅಮ್ಮನ ಎದುರಾಕೊಂಡು ಮದುವೆ ಆಗೋದು, ಇದೆಲ್ಲ ಹಳೆದಾಗ್ಬಿಡ್ತಲ್ಲ ಸರ್. ಹೌದು. ಅದಕ್ಕೆ ನಾನು ಸ್ಟ್ರೈಟಾಗಿ ನಿಮ್ಮ ಮಗಳಿಗೆ ಕಮಿಟ್ ಆಗ್ಬಿಡ್ತೀನಿ ಸರ್. ಏನ್ರಿ ಹೇಳ್ತಿದ್ದಾನೆ? ಸುಮ್ಮನಿರೆ, ಹೇಳಪ್ಪ. ನಾನೊಂದು ಹುಡುಗಿನ ಇಷ್ಟಪಟ್ಟರೆ ಅವ್ರ ಫ್ಯಾಮಿಲಿನೂ ನಾನು ಇಷ್ಟಪಡಬೇಕು. ಅದು ನನ್ನ ಪಾಲಿಸಿ. ಈಗ ನೋಡಿ ಸರ್, ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ನಿಮ್ಮನ್ನು ಲವ್ ಮಾಡ್ತೀನಿ, ನಿಮ್ಮ ಹೆಂಡತಿನೂ ಲವ್ ಮಾಡ್ತೀನಿ. ಎಲ್ರನ್ನೂ ಲವ್ ಮಾಡುವಂತೆ ಈಗ ಬಂದ ವಿಷಯ ಹೇಳು. ಅದೇನಿಲ್ಲ ಸರ್, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆ ಹುಡುಗಿಗೆ ಹೊಡೆಯೋದು ಬಡಿಯೋದು ಮಾಡಕ್ಕೆ ಹೋಗ್ಬಿಡಿ. ಅದು ನನಗೆ ಇಷ್ಟನೂ ಆಗಲ್ಲ. ಏನೇ ಇದ್ರೂ ನಾವು ಫೇಸ್ ಟು ಫೇಸ್ ಮಾತಾಡ್ಕೊಳ್ಳೋಣ. ಅಲ್ಲಯ್ಯ, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನೀನು ನೋಡ್ತಾ ಇರೋದೇ ಫಸ್ಟ್ ಟೈಮು. ನಾನು ಯಾಕೆ ನನ್ನ ಮಗಳು ನೋಡಿಲಿ? ಇಷ್ಟಕ್ಕೂ ನೀನು ಇಲ್ಲಿ ಕರೆದವ್ರು ಯಾರು? ಸರ್ ಅದು ನಮ್ಮದು ಕಲ್ಚರ್ಡ್ ಫ್ಯಾಮಿಲಿ. ಹಿಂಗೆ ಮನೆ ಒಳಗಡೆ ನುಗ್ಗೋದೆಲ್ಲ ಇಟ್ಕೋಬೇಡ.
ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆದರೆ ನನ್ನ ರಿಯಾಕ್ಷನ್ ಬೇರೆ ಇರುತ್ತೆ. ನೀನು ಹೊರಡ್ಬೋದು. ಸಾರಿ ಆಂಟಿ, ಸಾರಿ ಅಂಕಲ್. ಅಜ್ಜಿ ಮಾಡ್ತೀನಿ ಅವಳಿಗೆ. ಏನು ಗುರು ಹೋಗಿದ್ ಕೆಲಸ ಆಯ್ತಾ? ನಡಿ ಗಾಡಿ ಅಂತ. ಮಾವ ಮಾವ, ಒರಿಜಿನಲ್ ಆಗಿ ನಾನು ನಿಮ್ಮನ್ನ ಮಾವ ಅಂತ ಕರಿಬೇಕು, ಆದ್ರೆ ಊರವರೆಲ್ಲ ನಿಮ್ಮನ್ನ ಮಾವ ಅಂತ ಕರೀತಾ ಇದ್ದಾರಲ್ಲ ಮಾವ. ಹೇಯ್, ಮೊದಲೇ ನನ್ನ ಮೂಡ್ ಸರಿ ಇಲ್ಲ, ಸುಮ್ಮನೆ ಹೋಗು. ಮಾವ, ನೀವು ನಿಮ್ಮ ಮಗಳನ್ನ ನನಗೆ ಕೊಡ್ತಿರೋ ಇಲ್ವೋ ಅಂತ ಇವತ್ತು ಡಿಸೈಡ್ ಆಗಬೇಕು. ಹೇಯ್, ಮಾತು ಮಾವ ಮಾವ ಅನ್ಬೇಡ, ಇಡಿಯಟ್. ಮಾವ ಅಲ್ದೆ ಇನ್ನೇನಂತ ಕರೀಲಿ ಮಾವ? ಏಯ್, ಅಯ್ಯೋ, ಮಾವ, ಏನೋ ಮಾತಾಡ್ತೀಯ? ಮಾವ, ಬೇಡ ಮಾವ. ನಡಿ, ಅಯ್ಯೋ, ನಡಿ, ಇನ್ನೊಂದ್ ಮಾವ, ಸರ್ತಿ ಮಾವ, ಮನೆಗ್ ಕೂಲ್, ಬಾಗ್ಲಿಗೆ ಕೂಲ್ ಮಾವ. ಏನಾಯ್ತಪ್ಪ? ಇನ್ನೇನಾಗಬೇಕಮ್ಮ? ನಿನ್ನ ಹುಡುಗಾಟಕ್ಕೆ ಬೀದಿಲಿ ನನ್ನ ಮರ್ಯಾದೆ ಹೋಗ್ತಾ ಇದೆ. ನಿನಗೆ ಕೈ ಮುಗಿತೀನಿ, ಟಾರ್ಚರ್ ಕೊಡಬೇಡ ನನಗೆ. ನಮಗಿರೋದು ಹೆಣ್ಣೆಲ್ಲ ಗಂಡು ಮಗ ಅನ್ಕೊಂಡಿದ್ದೆ, ಇವತ್ತು ನಾವು ಹೆಣ್ಣು ಹೆತ್ತಿದ್ದೀವಿ ಅಂತ ಜ್ಞಾಪಿಸ್ಬಿಟ್ಟೆ. ಅಪ್ಪ ಸಾರಿ ಅಪ್ಪ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಪ್ಲೀಸ್ ಮ್ಯಾಕ್ ಬಾಕ್ಸ್. ಲೈಟ್ರೆ ಕೊಟ್ಬಿಡ್ಲಲ್ಲೋ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ವಾಟ್ಸ್ ರಾಂಗ್ ವಿತ್ ಹರ್? ಹೇ ಏನು ಕೇಳ್ಕೊಂಬರ್ತೀನಿರ? ಹೇ, ನಾನು ಹೇಳಿದೆ ಅಲ್ಲ ಇವರಿಬ್ರದ್ದು ಬ್ರೇಕಪ್ ಆಗುತ್ತೆ ಅಂತ. ಇರೇ ಇನ್ನೂ ಆಗಿಲ್ಲ. ಏನು ಮಾತಾಡಬೇಕು? ನೆನ್ನೆ ನೀನ್ ಮಾತಾಡಿದ್ ಸರಿನಾ? ನಾನು ರಾತ್ರಿ ನಿಮ್ಮ ಮನೆಯಿಂದ ಹೋದ್ಮೇಲೆ ತುಂಬ ಯೋಚನೆ ಮಾಡಿದೆ. ನಂದು ಸ್ವಲ್ಪ ಓವರ್ ಅನ್ನಿಸ್ತು. ಪ್ಲೀಸ್ ಡೋಂಟ್ ಆಕ್ಟ್ ಟು ಸ್ಮಾರ್ಟ್, ಓಕೆ? ಕುಡ್ಕೊಂಡ್ ಬಂದ್ ಮನೆ ಹತ್ರ ಜಗಳ ಆಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನಾನೇನು ಕುಡ್ದ್ಬಿಟ್ಟು ನಿಮ್ಮ ಮನೆ ಹತ್ರ ಬರಲಿಲ್ಲ, ನಿಮ್ಮ ಮನೆ ಹತ್ರ ಬರಬೇಕು ಅಂತಾನೆ ಕುಡ್ದಿದ್ದು. ಆದ್ರೂ ನಿಮ್ಮ ಅಪ್ಪ ಹಂಗೆ ಆಡಬಾರ್ದಾಗಿತ್ತು. ಎಲ್ಲಾರ ಹುಡುಗಿರಪ್ಪನೂ ಹಂಗೆ ಆಡೋದು. ಅಟ್ಲೀಸ್ಟ್ ನಮ್ಮಪ್ಪ ನಿನ್ ಜೊತೆ ಸರಿಯಾಗಿ ಬಿಹೇವ್ ಮಾಡಿದ್ರು. ಹಲೋ, ಒಂದು ಚಾಕು ತಗೊಂಡು ಅದ್ರ ಮೇಲೆ ಲವ್ ಅಂತ ಬರ್ದು ಚುಚ್ಕೊಂಡಂಗಾಯ್ತು. ನಿನಗೆ ಯಾವನ್ ಚುಚ್ಕೋ ಅಂತ ಹೇಳಿದ್ದು? ಓಕೆ, ನಾನು ಏಪ್ರಿಲ್ ಫೂಲ್ ಮಾಡಿದೆ, ಅದಕ್ಕೆ ಅಂತ ನೀನಿಷ್ಟು ಚೀಪಾಗಿ ಸಿಟ್ಟಿರಿಸ್ಕೋತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಅಪ್ಪ ನನಗೆ 100 ರೂಪಾಯಿ ಕೊಟ್ಬಿಟ್ಟು ಯೂಸ್ಲೆಸ್ ಫೆಲೋನ ರೀತಿ ನೋಡಿದ್ರೆ ಮತ್ತಿನ್ನೇ ನೀನು? ನಾನೇನೋ ಯೂಸ್ಲೆಸ್ಸು, ನನ್ನ ಜೊತೆ ಸುತ್ತಿರೋಳು ನೀನು, ನೀನೇ ಬ್ರೈನ್ಲೆಸ್ಸಾ? ನನಗೆ ಮನೆ ತಲೆ ಎದ್ದಿದ್ದಂಗೆ ಮಾಡ್ಬಿಟ್ಟೆ. ಇವಾಗಲೇ ಕುಡ್ಕೊಂಡು ಬಂದು ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ಯಾ, ನಾಳೆ ಕುಡ್ಕೊಂಡು ಬಂದು ನನಗೆ ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ? ವಿಲ್ಲನ್ ಅಂತ ನಾನು ನಿನ್ನ ಪ್ರೀತಿಸಿದೆ, ನಿಜವಾಗ್ಲೂ ವಿಲ್ಲನ್ ಕಣೋ ನೀನು. ನಿನ್ನ ನೋಡಿದ್ರೆ ಇರಿಟೇಟ್ ಆಗ್ತಿದೆ ನನಗೆ. ಇರಿಟೇಟ್ ಆಗ್ತಿದೆ ತಾನೆ? ಬಂದ್ ಕೆಲಸ ಆಯ್ತಲ್ಲ, ಹೊರಡಿವಾಗ. ನಾನು ಬಂದಿದ್ದು ಈ 500 ರೂಪಾಯಿ ನೋಟ್ ಕೊಡಕ್ಕೆ. ಒಂದ್ಸಲ ಭಿಕ್ಷೆ ಕೊಟ್ಮೇಲೆ ವಾಪಸ್ ಇಸ್ಕೊಳ್ಳೋ ಜಾಯಮಾನ ನಮ್ದಲ್ಲ. ನಿನ್ನ ಇಷ್ಟಪಟ್ಟಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ಕಣೋ. ಥ್ಯಾಂಕ್ ಯು.